PUC ಪಾಸ್ ಆಯಿತು, ನೀವೀಗ ಅಡಲ್ಟ್ ಅಂತ ನಿಮಗೆ ರಿಮೈಂಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಸರಿ. 18 ವರ್ಷ ಮುಗಿದಿದೆ, ನೀವು ಭಾರತದಲ್ಲಿ ಮತದಾರ ಆಗೋದಕ್ಕೆ ರೆಡಿಯಾಗಿದ್ದೀರಾ, ಹೆಣ್ಮಕ್ಳು ಮದುವೆ ಆಗೋದಕ್ಕೆ ರೆಡಿಯಾಗಿದ್ದೀರಾ, ಬಹಳಷ್ಟು ಚಟುವಟಿಕೆಗಳಿಗೆ, ಜಾಬ್ಗಳಿಗೆ ಯು ಆರ್ ರೆಡಿ. ನೀವು ಅಡಲ್ಟ್ ಆಗಿದ್ದೀರಾ ಅಂತ ಅರ್ಥ. ಬದುಕು ನೀವು ಅಂದ್ಕೊಂಡಷ್ಟು ದೊಡ್ಡದಿಲ್ಲ. ಹಾಗಾಗಿ 18 ವರ್ಷ ಆಗಿದೆ, ಇವತ್ತೇ ನೀವು ಪ್ಲ್ಯಾನ್ ಮಾಡಿರಿ, ನಾನು ಇದಾಗಬೇಕು, ನಾನು ಅದಾಗಬೇಕು, ಹೀಗೆ ಇರಬೇಕು ನನ್ನ ಲೈಫ್ ಅಂತ. ಆ ಪ್ಲ್ಯಾನ್ ಮಾಡ್ಕೊಂಡ ನಂತರ ಇಂಪ್ಲಿಮೆಂಟೇಷನ್ ವರ್ಕ್ ಸ್ಟಾರ್ಟ್ ಆಗಬೇಕು. ಇಂಪ್ಲಿಮೆಂಟೇಷನ್ ವರ್ಕ್ ಯಾವಾಗ? ಇವತ್ತು ಪ್ಲ್ಯಾನ್ ಮಾಡ್ತೀನಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಎಲ್ಲ. ಇವತ್ತೇ ಇಂಪ್ಲಿಮೆಂಟೇಷನ್ ವರ್ಕ್ ಸ್ಟಾರ್ಟ್ ಆಗಬೇಕು. ನೀವು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂದರೆ ಸಬ್ ಇನ್ಸ್ಪೆಕ್ಟರ್ ರಿಲೇಟೆಡ್ ಆದ ಪುಸ್ತಕಗಳ ಅಧ್ಯಯನ, ಪುಸ್ತಕಗಳ ಕಲೆಕ್ಷನ್ ಎಲ್ಲ ಇವತ್ತೇ ಸ್ಟಾರ್ಟ್ ಆಗಬೇಕು. UPSCನ ಆ ಕಡೆ ಪ್ಲ್ಯಾನ್ ಸ್ಟಾರ್ಟ್ ಆಗಬೇಕು. ನೀಟ್ JEEನ ಅದ್ರ ಕಡೆ ಬೇಕಿದ್ರೆ ಇನ್ನೊಂದು ವರ್ಷ, ಈಗ ಆಲ್ರೆಡಿ ಹತ್ತಿರ ಡೆಡ್ಲೈನ್ ಬಂದುಬಿಟ್ಟಿದ್ದೀರಾ ನೀಟ್ JEE ಎಕ್ಸಾಮ್ಗೆಲ್ಲ. ಇನ್ನೊಂದು ವರ್ಷ ಹೋಗಲಿ, 100% ಪ್ಯಾಕ್ಡ್ ಆಗಿ ನೀವು ಅದನ್ನು ಮಾಡಬೇಕು. ಅದು ಬಿಟ್ಕೊಂಡು ಇವತ್ತು ಪ್ಲ್ಯಾನ್ ಮಾಡ್ತೀನಿ, ನಾಳೆ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಕೂತ್ರಾಗಲ್ಲ. ಇವತ್ತೇ ಇಂಪ್ಲಿಮೆಂಟೇಷನ್ ವರ್ಕ್ ಸ್ಟಾರ್ಟ್ ಆಗಬೇಕು.